ಅಂದರೆ ಆಸ್ಟ್ರೋನಾಟ್ಸ್ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದರು. ಆದರೆ ಅವರು ಅಲ್ಲಿ ಏನು ಮಾಡುತ್ತಾರೆ, ಎಲ್ಲಿ ಇರುತ್ತಾರೆ ಮತ್ತು ಅವರು ಮರಳಿ ಹೇಗೆ ಭೂಮಿಗೆ ಬರುತ್ತಾರೆ ಎಂದು ತಿಳಿಯೋಣ. ಗಗನಯಾತ್ರಿಗಳು ಬಾಬ್ ಹಾಗೂ ಡಕ್ ಸ್ಪೇಸ್ಕ್ರಾಫ್ಟ್ ಅಲ್ಲಿ ಮೊದಲ 12 ಗಂಟೆಗಳ ಕಾಲ ಆರ್ಬಿಟ್ನಲ್ಲಿ ಸುತ್ತಿ, ಆಮೇಲೆ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಅದಕ್ಕೆ ಕನೆಕ್ಟ್ ಮಾಡಲಿದ್ದಾರೆ. ISS ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದು ಒಂದು ದೊಡ್ಡ ಉಪಗ್ರಹ. ಇದು ಕೂಡ ಭೂಮಿಯ ಸುತ್ತ ಆರ್ಬಿಟ್ನಲ್ಲಿ ಸುತ್ತುತ್ತದೆ. ಇದು ನಮ್ಮ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದ ಥರ. ಈ ISS ಉಪಗ್ರಹದಲ್ಲಿ 5 ಬೆಡ್ರೂಮ್, 2 ಬಾತ್ರೂಮ್, ಜಿಮ್ನಾಸಿಯಂ ಹಾಗೂ ಸೈನ್ಸ್ ಲ್ಯಾಬ್ಗಳಿವೆ.